ತೋಟದಲ್ಲಿ ಒಂದು ಉದಾಹರಣೆಗೆ ಹೇಳ್ತೀನಿ. ಈಗ ಒಂದು ಅಡಿಕೆ ತೋಟ ಮಾಡಬೇಕು ಅಂತ ಇಟ್ಕೊಳ್ಳಿ. ಅಡಿಕೆ ತೋಟಕ್ಕೆ ಅದರದ್ದೇ ಆದಂಥ ಒಂದು ವಿಧಾನ ಇದೆ. ಸೊ 9x9 ಅಥವಾ ಓನರ್ ಹೆಂಗೆ ಹೇಳ್ತಾರೋ ಆ ಥರದ್ದು ಒಂದು ಮೆಜರ್ಮೆಂಟ್ ಮಾಡಿಕೊಂಡು ಲೈನ್ಔಟ್ ಅಂತ ಮಾಡ್ತಾರೆ. ಆ ಲೈನ್ಔಟ್ ಮಾಡೋಕ್ಕಿಂತ ಮೊದಲು ಬೋರ್ ನೀರಿದೆಯಾ ಅಂತ ನೋಡ್ತಾರೆ. ಸೊ ನನ್ನ ಕೇಸಲ್ಲಿ ಹಂಗಾಯಿತು. ಅಂದರೆ ನಮ್ಮದು ಬೋರ್ನಲ್ಲಿ ಒಂದು ಸಮಸ್ಯೆ ಇತ್ತು. ಅವರೇನು ಹೇಳಿದ್ರು, ಮೊದಲು ಬೋರನ್ನು ಸರಿ ಮಾಡ್ಕೊಂಬಿಡೋಣ ಅಂತ. ಸೊ ಈ ಥರದ್ದು ಆ ಒಂದು ಜವಾಬ್ದಾರಿನ ತಗೋತಾರಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಈಗ ಅವ್ರಿಗೇನು ಸಂಬಂಧ ಇಲ್ಲಲ್ವಾ. ಈಗ ಬೋರ್ ಆಮೇಲೆ ಕೆಟ್ಟೋದ್ರೆ ಅವರು ಏನು ಮಾಡೋದು ಸರ್, ನಾವೇನು ಮಾಡೋದು ಅನ್ನಲಿಲ್ಲ ಅವರು. ಸೊ ಮೊದಲು ಅದನ್ನು ಫಿಕ್ಸ್ ಮಾಡೋಣ ಅಂಥೇಳಿ ಅವರೇ ಯಾರನ್ನೋ ಕರೆಸಿ ಅದನ್ನು ಎತ್ತಿಸಿಬಿಟ್ಟು, ಆಮೇಲೆ ನಾನು ಹೇಳಿದೆ ಇಲ್ಲಿ ಕಳ್ಳರು ತುಂಬ ಇದ್ದಾರೆ, ಸೊ ನೀನು ಅದನ್ನ ಪಂಪ್ಗಳನ್ನು ಹೊರಗಿಟ್ಬಿಟ್ರೆ ತೊಗೊಂಡೋಗ್ಬಿಡ್ತಾರೆ ಪಂಪನ್ನು ಅಂತ. ಸೊ ಆವಾಗ ಆ ಸೂಪರ್ವೈಸರು ನನಗೆ ಇಷ್ಟು ಇಂಪ್ರೆಸ್ ಆಗಿಬಿಡ್ತು ಮೊದಲನೇ ದಿನವೇ. ಅಂದರೆ ಅವರು 9:30 10ವರೆಗೂ ಅಲ್ಲೇ ಇದ್ದು ಅದನ್ನು ನೋಡಿಕೊಂಡು ವಾಪಸ್ ಅದನ್ನ ಮತ್ತೆ ಒಳಗೆ ಹಾಕಿ ನೀರು ಬರುತ್ತಾ ಇಲ್ಲ ಅಂತ ನನಗೆ ವೀಡಿಯೋ ಕಳಿಸಿ ರಾತ್ರಿ. ಸೊ ಇದು ನಿಮಗೆ ಅಮೇಝಿಂಗ್ ಅನಿಸುತ್ತೆ. ಅಂದರೆ ಒಂಥರ ಅದ್ಭುತ. ಇದು ಈಗಿನ ಕಾಲದಲ್ಲಿ ದುಡ್ಡು ಕೊಟ್ಟರೂ ಕೂಡ ಈ ಥರ ಯಾರೂ ಪ್ರಾಮಾಣಿಕತೆಯಿಂದ ಮಾಡಲ್ಲ ಅಂತ ನನಗೆ ಅನ್ನಿಸ್ತು. ಅದು ಒಂಥರ ಲವ್ ಎಟ್ ಫಸ್ಟ್ ಸೈಟ್ ಆಗಿಬಿಡ್ತು ಅವ್ರ ಮೇಲೆ. ಸೊ ನಾನು ಅಂದ್ಕೊಂಡೆ ಇವ್ರ ಜೊತೆ ಅಸೋಸಿಯೇಷನ್ ಮಾಡಿದ್ದು ಒಳ್ಳೆಯದಾಯಿತು ಅಂತ. ಸೊ